ಟೈರ್ ಸ್ಕ್ಯಾಮಿಂದ ತಪ್ಪಿಸ್ಕೋಬೇಕಂತಂದ್ರೆ ಈ ವಿಡಿಯೋ ಪೂರ್ತಿ ನೋಡ್ರಿ. ಹೊಸ ಟೈರ್ಸ್ ತಗೊಳತ್ತೀರಿ ಹಂಗಂದ್ರೆ ಇವು 5 ಪಾಯಿಂಟ್ಸ್ ಹೇಳ್ತೀನಿ, ಕರೆಕ್ಟಾಗಿ ಕೇಳ್ರಿ. ನಿಮ್ದು ಕಾರ್ ಆಗಿರಲಿ ಬೈಕ್ ಆಗಿರಲಿ, ಫಸ್ಟ್ ಒಂದು ಹೇಳ್ತೀನಿ, ಸೈಜ್, ವಿಡ್ತ್ ಮತ್ತು ಪ್ರೊಫೈಲ್ ಇವೇನ್ರಿ ನೀವು ಕಂಪ್ನಿ ರೆಕಮೆಂಡೆಡ್ ಬಿಟ್ಟು ಬೇರೆ ಏನಾದರೂ ಹಾಕ್ಸಿದ್ರಂದ್ರೆ ನಿಮ್ದು ಹ್ಯಾಂಡ್ಲಿಂಗ್, ಮೈಲೇಜ್, ಪರ್ಫಾರ್ಮೆನ್ಸ್ ಮತ್ತು ಬ್ರೇಕಿಂಗ್ನು ಎಫೆಕ್ಟ್ ಆಕೈತಿ. ಅದಕ್ಕೆ ಕಂಪ್ನಿ ರೆಕಮೆಂಡೆಡ್ ಹಾಕಿಸ್ರಿ. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ 6 ಮಂತ್ಸಿಂದ 12 ಮಂತ್ಸಿಂದ ಹಳೆ ಟೈರ್ಸ್ ತೊಗೊಳೋದು ಅವಾಯ್ಡ್ ಮಾಡಿರಿ. ಯಾಕಂತಂದ್ರೆ ಟೈರ್ಸ್ ಪ್ಯಾಕ್ ಮಾಡಿ ಇಟ್ಟಿದ್ರೂ ಅದ್ರದ್ದು ಕ್ವಾಲಿಟಿ ಡಿಗ್ರೇಡ್ ಆಕೈತಿ. ಟೈರ್ಸ್ ಹಾಕ್ಸೋಕ್ಕಿಂತ ಬಿಫೋರ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಚೆಕ್ ಮಾಡಿರಿ. ಇಲ್ಲ ಅಂತಂದ್ರೆ ಹಳೆ ಟೈರ್ಸ್ ಹಾಕ್ಬಿಡ್ತಾರೆ. ಟೈರ್ ಮ್ಯಾನುಫ್ಯಾಕ್ಚರ್ ಹೆಂಗೆ ಚೆಕ್ ಮಾಡ್ಬೇಕಂತೇಳಿ ವಿಡಿಯೋ ಐತಿ ನನ್ನ ಪ್ರೊಫೈಲ್ದಾಗ, ಹೋಗಿ ಚೆಕ್ ಮಾಡಿರಿ. ಮೂರನೇದು ಟೈರಿಂದ ಟೈಪ್ ಮತ್ತು ಥ್ರೆಡ್ ಪ್ಯಾಟರ್ನ್. ನಿಮ್ದು ಡ್ರೈವಿಂಗ್ ಮತ್ತು ರೈಡಿಂಗ್ ಯೂಸೇಜ್ ಪ್ರಕಾರ ಆಫ್ ರೋಡ್ ಇರಲಿ, ಹೈವೇ ಇರಲಿ, ವೆಟ್ ಕಂಡೀಷನ್ಸ್ ಇರಲಿ ಮತ್ತು ಈವನ್ ಟ್ರ್ಯಾಕಿಗೂ ಅಕಾರ್ಡಿಂಗ್ಲಿ ನೀವು ಥ್ರೆಡ್ ಪ್ಯಾಟರ್ನ್ ಚೂಸ್ ಮಾಡ್ಬೇಕಾಕೈತಿ. ಅಂಗಡಿದವ್ರು ಹೇಳಿದ್ರು ಅಂತೇಳಿ ಯಾವ್ದಾರ ಪ್ಯಾಟರ್ನ್ ಚೂಸ್ ಮಾಡಬೇಡ್ರಿ. ಲೋಡ್ ರೇಟಿಂಗ್ ಮತ್ತು ಸ್ಪೀಡ್ ರೇಟಿಂಗ್ ಇದು ನಿಮ್ದು ಟೈರ್ ಎಷ್ಟು ಲೋಡ್ ಕೆಪಾಸಿಟಿ ಹ್ಯಾಂಡಲ್ ಮಾಡ್ತೈತಿ ಮತ್ತು ಎಷ್ಟು ಸ್ಪೀಡ್ ಹೋಗ್ಬೋದು ಅಂತೇಳಿ ಡಿಫೈನ್ ಮಾಡ್ತೈತಿ. ಕಂಪ್ನಿ ರೆಕಮೆಂಡೆಡ್ ಲೋಡ್ ರೇಟಿಂಗ್ ಮತ್ತು ಸ್ಪೀಡ್ ರೇಟಿಂಗ್ಕಿನ ಲೋಡ್ ಏನಾದರೂ ಜಾಸ್ತಿ ಹಾಕಿದ್ರಿ ಇಲ್ಲ ಸ್ಪೀಡ್ ಏನಾದರೂ ಹೋದ್ರಿ ಅಂದ್ರೆ ಇಂಥವೇನ್ರೆ ಲಫಡ ಹಾಕಾವ್. ಬ್ರ್ಯಾಂಡ್ ಕ್ವಾಲಿಟಿ, ರೊಕ್ಕ ಉಳ್ಸಕ್ಕೆ ಹೋಗಿ ಯಾವುದಾದ್ರೂ ಟೈರ್ ಹಾಕ್ಸಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಕಾಸ್ಟ್ಲಿ ಆದರೂ ಚಿಂತಿಲ್ಲ, ರೆಪ್ಯೂಟೆಡ್ ಬ್ರ್ಯಾಂಡ್ಸಿಂದ ಟೈರ್ಸ್ ಹಾಕಿಸ್ರಿ. ಅವರು R&D ಮಾಡಿ ಸೇಫ್ ಮತ್ತು ಡ್ಯೂರೇಬಲ್ ಟೈರ್ಸ್ನ ಕನ್ಸ್ಯೂಮರ್ಸಿಗೆ ಪ್ರೊವೈಡ್ ಮಾಡ್ತಾರೆ. ಇವು 5 ಪಾಯಿಂಟ್ಸ್ ಕರೆಕ್ಟಾಗಿ ಕೇಳಿದ್ರಿ ಅಂತ ತಿಳ್ಕೊಂತೀನಿ. ಇಂಥವು ಆಟೋಮೋಟಿವ್ ಕಾಂಟೆಂಟಿಗೆ ಫಾಲೋ ಮಾಡಿರಿ, ನಿಮ್ಮ ದೋಸ್ತರಿಗೆ ಶೇರ್ ಮಾಡಿರಿ.